ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? माता की जय, बोलो भारत माता की जय। फोटो ಅರ್ಜುನ್ ಬುಪ್ಪಳಂ ಅಂತ, ನಾನು ಕರ್ನಾಟಕ ರೋಡ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಚೇರ್ಮನ್ ಆಗಿದ್ದೀನಿ. ಇದು ಫೆಬ್ರವರಿಲಿ ಸೆಲೆಕ್ಷನ್ ಶುರುವಾಗುತ್ತೆ. ಸೆಲೆಕ್ಷನ್ ಶುರು ಆದಮೇಲೆ 3 ಕ್ಯಾಂಪ್ ಇರುತ್ತೆ. 15 ಇರೋದು 3 ಕ್ಯಾಂಪ್ ಇರುತ್ತೆ. ಪಂಜಾಬಲ್ಲಿ ನಡೆಯುತ್ತದು. ಇದು 20ನೇ ಏಷ್ಯನ್ಸು ಸೆಲೆಕ್ಷನ್ಸ್ ಆಗಿರುತ್ತೆ. ಎಲ್ಲ ರಾಜ್ಯದ ಮಕ್ಕಳು ಸೆಲೆಕ್ಟ್ ಆಗಿರ್ತಾರೆ. ಅದರೊಳಗೆ ನಮ್ಮ ರಾಜ್ಯದವರು 6 ಜನ ಸೆಲೆಕ್ಟ್ ಆಗಿದ್ದಾರೆ ಇದರೊಳಗೆ. ಸೊ 20th ಏಷ್ಯನ್ಸ್ಗೆ ಹೋಗಬೇಕು ಅಂದರೆ 3 ಕ್ಯಾಂಪ್ ಇರುತ್ತೆ. ಇಂಡಿಯನ್ ಟೀಮಲ್ಲಿ 3 ಕ್ಯಾಂಪ್ ಇರುತ್ತೆ. ಮೊನ್ನೆ ಜುಲೈ 19ನೇ ತಾರೀಕು ಇವರು ಇಲ್ಲಿಂದ ಹೊರಡ್ತಾರೆ ಕೊರಿಯಾಗೆ. ಅಲ್ಲಿ ಕೊರಿಯಲ್ಲಿ ಹೋದಾಗ ನಮ್ಮ ಇಂಡಿಯಾನೂ ಸೇರಿ ಇರಾನ್, ಇರಾಕ್, ಚೈನಾ, ಕೊರಿಯಾ, ಜಪಾನ್, ತೈಪೆ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮಲ್ಲಿ ಇಷ್ಟು ಜನದಲ್ಲಿ ನಾವು ಇವಾಗ ರೋಲರ್ ಹಿನ್ಲೈನ್ ಅಂತ ನಾವು ಸೆಲೆಕ್ಟ್ ಮಾಡಿ ಕಳಿಸಿರೋದು ಮಕ್ಕಳನ್ನ. ಆ ಮಕ್ಕಳು ಸಿಲ್ವರ್ ಗೆಲ್ತಾರೆ. ಅದರಲ್ಲಿ ಸೀನಿಯರ್ ಹುಡುಗಿರು ಸಿಲ್ವರ್ ಗೆಲ್ತಾರೆ, ಜೂನಿಯರ್ ಹುಡುಗರು ಬ್ರಾನ್ಸ್ ಗೆಲ್ತಾರೆ. ಇದು ನಮ್ಮಲ್ಲಿ ಕಳಿಸಿರೋ 6 ಜನ ಕರ್ನಾಟಕದಿಂದ ಕಳಿಸಿರೋ 6 ಜನ ಮೆಡಲ್ ಗೆಲ್ತಿರ್ತಾರೆ. ಸೊ ನಮ್ಮದು 100% ರಿಸಲ್ಟ್ ಕರ್ನಾಟಕದಿಂದ. ಸರ್ ಈ ಪಂದ್ಯ ಹಾಕಿ ಪಂದ್ಯ ಇರುತ್ತೆ ಸರ್. ಇನ್ಲೈನ್ ಅಂದರೆ ಹಾಕಿಲಿ ಸ್ಕೇಟಿಂಗ್ ಹಾಕೊಂಡು ಹಾಕಿ ಆಡ್ತೀವಿ ನಾವು. ಆ ಡಿಸಿಪ್ಲಿನ್ ನಮ್ಮದು ಕಳಿಸಿರೋದು ನಾವು. 20 ನಿಮಿಷ ಫಸ್ಟ್ ಹಾಫ್ ಇರುತ್ತೆ, 5 ನಿಮಿಷ ಬ್ರೇಕ್ ಇರುತ್ತೆ, ತಿರ್ಗಿ 20 ನಿಮಿಷ ಸೆಕೆಂಡ್ ಹಾಫ್ ಇರುತ್ತೆ. ಸೊ ಇದು ರೌಂಡ್ ರಾಬಿನ್ ಅಂದರೆ ಇವಾಗ 7 ದೇಶ ಬಂದಿರುತ್ತಲ್ಲ, 7 ದೇಶ ಜೊತೆ ನಾವು ಆಡಬೇಕು. ಅಲ್ಲಿಂದ ಸೆಮಿಫೈನಲ್ಸು, ಫೈನಲ್ಸ್ ಆ ಥರ ಇರುತ್ತೆ ಸರ್. ಇಲ್ಲ ಸರ್, ಇವಾಗ ನಾವು ಕಳೆದ 10 ವರ್ಷದಿಂದ ನಾವು ನಮ್ಮ ಕರ್ನಾಟಕ ಸ್ಟೇಟ್ನ ನ್ಯಾಷನಲ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ವಿ ವಿತ್ ಮೆಡಲ್. ಕಳೆದ 3 ವರ್ಷದಿಂದ 19ನೇ ನ್ಯಾಷನಲ್ಸಲ್ಲಿ ಇದೇ ಮಕ್ಕಳು ಬ್ರಾನ್ಸ್ ಗೆಲ್ತಿರ್ತಾರೆ. ಅದು 2023, 2024ರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿರ್ತಾರೆ ಇದೇ 6 ಜನ. 2025ರಲ್ಲಿ ಈ ಸತಿ 21ನೇ ಏಷ್ಯನ್ಸಲ್ಲಿ ಸಿಲ್ವರ್ ಗೆಲ್ತಿರ್ತಾರೆ. ಅದರಲ್ಲಿ ಚಾರ್ವಿ ಪ್ರಕಾಶ್ ಅನ್ನೋ ಒಂದು ನಮ್ಮ ಕರ್ನಾಟಕದವಳು, ಶಿ ವಾಸ್ ಅ ಕ್ಯಾಪ್ಟನ್ ಫಾರ್ ಇಂಡಿಯನ್ ಟೀಮ್. ಈ ಸತಿ ವೈಸ್ ಕ್ಯಾಪ್ಟನ್ ಆಗಿ ಹೋಗಿದ್ರು. ಲಾಸ್ಟ್ ಇಯರ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಶಿ ವಾಸ್ ಅ ಕ್ಯಾಪ್ಟನ್. ಅದು ನಮ್ಗೆ ಹೆಮ್ಮೆ ಏನು ಅಂದರೆ ನಮ್ಮ ಕರ್ನಾಟಕದ ಹುಡುಗಿ ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಿತ್ತು. ಶಾರ್ವಿ ಪ್ರಕಾಶ್ ಅನ್ನೋ ಸರ್ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಯಾವ ಥರ ಮಾಡಬೇಕು ಎಲ್ಲ ಮಾಡ್ತಿದ್ವಿ. ಮೊಮೆಂಟೋ ಇರ್ಬೋದು, ಶಾಲು ಹಾರ ಇರ್ಬೋದು, ರೆಗ್ಯುಲರ್ ಏನು ಹೆಲ್ಪ್ ಮಾಡಬೇಕು ಎಲ್ಲ ಮಾಡ್ತಿದ್ವಿ
ಸರ್ ಖುಷಿ ಆಗಲೇಬೇಕು ಸರ್. ನಾನು ಚೇರ್ಮನ್ ಆಗಿ ನನ್ನ ಕಡೆಯಿಂದ ನಾನು ಚೇರ್ಮನ್ ಆಗಿ 5 ವರ್ಷ ಆಯಿತು. 5 ವರ್ಷದಿಂದನೂ ನಮ್ಮ ಮಕ್ಕಳನ್ನ ಎಷ್ಟು ಸಪೋರ್ಟ್ ಮಾಡಬೇಕು ಮಾಡ್ತಿದ್ದೀನಿ. ನಮ್ಮ ಚೇತನ್ IPS ಕಮಿಷನರ್ ಆಫ್ ಯೂತ್ ಸರ್ವಿಸ್ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣ್ IAS ನಮ್ಮ ಪ್ರೆಸಿಡೆಂಟು ಅವರು ಸಪೋರ್ಟ್ ಮಾಡ್ತಾರೆ. ಇಂದೂಧರ್ ಅವರು ಸೆಕ್ರೆಟರಿ ಇದ್ದಾರೆ. ನಮ್ಮ ಲೋಕೇಶ್ವರಯ್ಯ ಅಂತಿದ್ದಾರೆ, ಅವರು ಈಸ್ ಟ್ರೆಷರರ್. ನಾನು ಚೇರ್ಮನ್ ಇದ್ದೀನಿ. ನಮ್ಮ ಟೀಮು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆದಂಗೆ ಎಲ್ಲ ರೀತಿಯಾಗಿ ಸಪೋರ್ಟ್ ಮಾಡಿ ಅವ್ರಿಗೆ ಏನು ಕೇಳಿದ್ರು ಕೊಟ್ಟು ಕ್ಯಾಂಪ್ಗೆಲ್ಲ 3 ಕ್ಯಾಂಪಿಗೆ ಕಳಿಸ್ಬೇಕು. ಆಮೇಲೆ ಎಲ್ಲ ನಮ್ಗಿನ್ನ ಜಾಸ್ತಿ ಪೇರೆಂಟ್ಸಿಗೆ ನಾನು ಯಾವಾಗೂ ಧನ್ಯವಾದ ಹೇಳಬೇಕು ಅಂದ್ಕೊತೀನಿ. ಎಲ್ಲದಕ್ಕಿಂತ ಜಾಸ್ತಿ ಅವ್ರು ಸ್ಯಾಕ್ರಿಫೈಸ್ ಮಾಡಿ ಕಳಿಸ್ತಾರೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡೋದಕ್ಕೆ ಹಾಕಿ ಪ್ರೀಮಿಯಂ ಲೀಗ್ ಮಾಡ್ತೀವಿ, ಚಾಂಪಿಯನ್ಶಿಪ್ ಮಾಡ್ತೀವಿ. ಸೊ ಅವ್ರು ಫುಲ್ ಅದೇ ಪ್ರಾಕ್ಟೀಸ್ ಮಾಡ್ತಿರಲಿ ಅಂತ. ನಾನು ಅರ್ಜುನ್ ಬೋಪಾಳಂ, ಈಸ್ ಚೇರ್ಮನ್ ಆಫ್ ಕರ್ನಾಟಕ ರೋಡ್ ಸ್ಕೇಟಿಂಗ್. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.